ಸಾಮಾನ್ಯವಾಗಿ ಹಿಂದಿನ ಬದುಕನ್ನು ಸುಪ್ತ ಮನಸ್ಸಿನ ಮೂಲಕ ಒಳಗಣ್ಣಿನಿಂದ ನೋಡಿದರೂ ಅದನ್ನು ತಿಳಿಸುವ ಕೆಲಸ ಮಾಡುವುದು ಈಗಿನ ಜ್ಞಾನ, ಈಗಿನ ಭಾಷೆಯೇ. ಆದರೆ ಲಕ್ಷ್ಮಿಯವರು ಹಿಂದಿನ ಜನ್ಮದಲ್ಲಿನ ಭಾಷೆ ಮಾತಾಡಿದ್ದು ವಿಶೇಷವೇ. ಪೂರ್ವ ಜನ್ಮದಲ್ಲಿ ಇವರು ಹುಟ್ಟಿದ್ದು ಉಡುಪಿ ಜಿಲ್ಲೆಯ ಬಾರ್ಕೋರಿನಲ್ಲಿ. ತಿಮ್ಮಪ್ಪ ನೋಡಿ ತೀಟ ಮಾಡ್ತಾ ಇದ್ದ ನಂಗೆ. ಅವನು ನನ್ನ ದೊಡ್ಡಮ್ಮನ ಮಗ. ಅವನು ತೀಟ ಮಾಡ್ತಾ ಇದ್ದ. ಕಲ್ ಅಯ್ಯೋ ದೊಡ್ಡದ ಕಾಲ್ ನೋಡಿ ಕಾಣಿ ಅಮ್ಮ, ಕಾಲ್ ಕಾಣಿ ಏಟಾಯ್ತು ಕಾಣಿ. ಅಮ್ಮ ಏನ್ ನಿಮ್ ದೊಡ್ಡಮ್ಮನ ಹೆಸರು? ಮಲ್ಲಿ, ನಿಮ್ ದೊಡ್ಡಮ್ಮನ ಹೆಸರೇನು? ದೊಡ್ಡಮ್ಮನ ಹೆಸರು ರತ್ನ. ರತ್ನನ? ಅಪ್ಪನ ಹೆಸರು? ನಿಮ್ಮ ಅಪ್ಪನ ಹೆಸರು? ನರಸಿಂಹ. ಏನ್ ಮಾಡ್ತಿದ್ರು ನರಸಿಂಹಯ್ಯನವರು? ಗದ್ದೆಗೆ ಹೋಗ್ತಿದ್ರು. ಮಲ್ಲಿ ಸ್ಕೂಲ್ಗೆ ಹೋಗ್ಲಿಲ್ವಾ? ಇಲ್ಲ. ಯಾಕೆ? ನಂಗೆ ಸ್ಕೂಲ್ ಕಳ್ಸ್ಲೆ. ಯಾಕೆ? ಅಪ್ಪ ಹೇಳಿದ್ರು ಪುಸ್ತಕಕ್ಕೆಲ್ಲ ದುಡ್ಡಿಲ್ಲ ಅಂತ ಅವ್ರ ಹತ್ರ. ಅದಕ್ಕೆ ನಾ ಸ್ಕೂಲ್ ಹೋದ್. ಒಂದ್ ದಿವ್ಸನೂ ಹೋಗ್ಲಿಲ್ಲ? ಇಲ್ಲ. ಕೇವಲ ಭಾಷೆಯ ಬದಲಾವಣೆಯಷ್ಟೇ ಅಲ್ಲ, ಆ ಜನ್ಮದ ನೆನಪಿಗೆ ಜಾರಿದ ಲಕ್ಷ್ಮಿ 7-8 ವರ್ಷದ ಹುಡುಗಿಯ ಹಾಗೆಯೇ ಮಾತಾಡಿದ್ದು ಮತ್ತೂ ಒಂದು ವಿಶೇಷ. ಶಾಲೆ ಇತ್ತಲ್ಲಿ, ಎಲ್ಲ ಹುಡುಗರ ಹತ್ರ ನನ್ಗೆ ಹೋಗ್ಬೇಕನ್ಸ್ತು. ಅಪ್ಪ ಕೇಳಿದ್ರೆ ನಮ್ಮ ಅಪ್ಪಯ್ಯ ನನ್ನ ಹತ್ರ ದುಡ್ಡಿಲ್ಲ ಮಗ, ಬೇಡ ನೋಡ್ವಾ ಅಂದ್ರು. ನಂಗೆ ಶಾಲೆಗೆ ಹೋಗಕ್ ಬಟ್ಟೆ ಇಲ್ಲ, ಮತ್ತೆ ಪುಸ್ತಕ ಇಲ್ಲ, ಬಟ್ಟೆನೂ ಸರಿ ಇಲ್ಲ. ದೊಡ್ಡಮ್ಮ ಕೊಡ್ತರು. ನೀವೇನ್ ಬಡವ್ರೇನು? ಹೌದು. ಅಪ್ಪಯ್ಯ ಗದ್ದೆಗೆ ಹೋದ್ರು, ಅಮ್ಮಯ್ಯ ನಮ್ಮ ಅಮ್ಮ ಕೂಡ ಗದ್ದೆಗೆ ಹೋದ್ರು. ನಿಮ್ದೇ ಗದ್ದೆನಾ? ಅಲ್ಲ, ಕೂಲಿಗೆ ಹೋದ್ರು. ಕೂಲಿಗೆ ಹೋದ್ರ? ನಾನು ಗುಲಾಬಿ ಎಲ್ಲ ಇಲ್ಲೇ ಆಟ ಆಡ್ತೀನಿ. ಗುಲಾಬಿ ನಿನ್ ತಂಗಿ? ಅವಳು ಶಾಲೆಗೆ ಹೋಗ್ಲಿಲ್ಲ? ಇಲ್ಲ, ಅವಳು ಸಣ್ಣವಳು. ಅವ್ಳಿಗೆ 4 ವರ್ಷ ಆಯ್ತು ಈಗ. ನಿಂಗೆ 7 ವರ್ಷ? ನಂಗೆ 7 ವರ್ಷ. ಪೂರ್ವ ಜನ್ಮದ ಕೆಲವೊಂದು ಗಾಢ ನೆನಪುಗಳು ಮಾತ್ರ ಈ ಜನ್ಮದಲ್ಲಿ ಕಾಡಬಹುದು. ಪ್ರತಿಯೊಂದಕ್ಕೂ ಹಿಂದಿನ ಜನ್ಮದಲ್ಲಿ ಉತ್ತರ ಸಿಗಬಹುದೆನ್ನುವ ಕಲ್ಪನೆಯೂ ಸರಿಯಲ್ಲ. ಆದರೆ ಲಕ್ಷ್ಮಿಯವರ ಈ ಜನ್ಮದ ಮಂಡಿ ನೋವಿಗೂ ಹಿಂದಿನ ಜನ್ಮಕ್ಕೂ ಸಂಬಂಧ ಇದ್ದೇ ಇತ್ತು. ಕಾಲ್ ಕಾಣಿ, ಕಾಲ್ ಏಟಾಯ್ತು ದೊಡ್ಡಮ್ಮ. ಮೆಲ್ಲ ಹಾಕಿ, ಔಷಧಿ ಮೆಲ್ಲ ಹಾಕಿ. ಔಷಧಿ ಹಚ್ಚಿದಾರ? ಮೆಲ್ಲ ಹಾಕಿ ದೊಡ್ಡಮ್ಮ, ಮೆಲ್ಲ ಹಾಕಿ. ಅಳ್ಬೇಡ. ಎಂತ ಆಲೆ ನಂಗೆ ತಿಮ್ಮಪ್ಪ, ಎಂತ ಅಳ್ತೀಯ? ಅಳ್ಬೇಡ್ವಾ, ಎಂತ ಆಲೆ ಕಣ್, ಸಣ್ಣ ಪೆಟ್ಟು ಬಿದ್ದಿತ್ತು ಅಷ್ಟೇ. ಹೇಗಾಯ್ತು ಗಾಯ? ಅವತ್ ದೂಡ್ದ ಅಲ್ಲಿ ನನ್ನ ಕಲ್ಲಿಗೆ ಏಟಾಯ್ತು. ಕಲ್ಲಿಗೆ ಬಿತ್ತ ಕಾಲು? ಕಲ್ಲಿಗೆ ಏಟಾಯ್ತು. ಓಕೆ, ಹಚ್ಚ ಆಯ್ತಾ ಔಷಧಿ? ದೊಡ್ಡಮ್ಮ ಮಸ್ತ ಇದ್ಲು. ಅಮ್ಮ ದೊಡ್ಡಮ್ಮ ಮೆಲ್ಲಿಗೆ. ಏನ್ ಮುಲಾಮನ ಔಷಧಿನ? ಎಂತದ ಅದು? ಎಂತದ ಅಷ್ಟ ಇಲ್ಲಪ್ಪ. ಕಲ್ಯಾಣಿ ಹತ್ತಿರ ಆಟ ಆಡ್ತಾ ಇದ್ದಾಗ ಆ ಜನ್ಮದ ಮಲ್ಲಿಯನ್ನು ಹುಡುಗನೊಬ್ಬ ತಳ್ತಾನೆ. ಕೆಳಗೆ ಬಿದ್ದ ಮಲ್ಲಿ ಕಾಲಿಗೆ ಕಲ್ಲು ಬಡಿದು ತುಂಬಾ ನೋವಾಗುತ್ತೆ. ಆ ನೋವು ಸುಪ್ತ ಮನಸ್ಸಿನೊಳಗೆ ಬಲವಾಗಿ ಅಚ್ಚೊತ್ತಿ ಬಿಡತ್ತೆ. ನಿಮ್ಮನೆ ಹೇಗಿದೆ? ನಮ್ದು ಸಣ್ಣ ಮನೆ ಇತ್ತು. ದೊಡ್ಡಮ್ಮನ ಮನೆ ದೊಡ್ಡದು, ನಮ್ದು ಸಣ್ಣ ಮನೆ. ದೊಡ್ಡಮ್ಮ ಮನೆಯಲ್ಲಿ ನಮ್ಗೆ ಅನ್ನ ಎಲ್ಲ ಇಡ್ತರು, ಅಲ್ಲೇ ಆಟ ಆಡ್ತಾ ಇದ್ವಿ. ತಿಮ್ಮಪ್ಪಯ್ಯನೊಟ್ಟಿಗೆ ನಾವೆಲ್ಲ ಆಟ ಆಡ್ತಾ ಇದ್ವಿ. ದೊಡ್ಡಪ್ಪಯ್ಯ ಗದ್ದೆಗೆ ಹೋದ್ರು, ಅವಾಗ ನಾವೆಲ್ಲ ಹೋಗಿ ಆಟ ಆಡ್ತಾ ಇದ್ವಿ. ಪಕ್ಕದಲ್ಲಿ ಏನು ನದಿ ಬೆಟ್ಟ ಏನಾದ್ರು ಇದೆಯಾ ನಿಮ್ಮೂರ ಪಕ್ಕದಲ್ಲಿ? ನಮ್ಮ ಮನೆ ಹತ್ರ ಇಲ್ಲ, ದೊಡ್ಡಮ್ಮನ ಮನೆ ಹತ್ರ ಇತ್ತು. ಏನಿದೆ ಅಲ್ಲಿ? ಒಳ್ಳೆ ಇತ್ತು. ಏನ್ ಒಳ್ಳೇದು? ನಾನು ಅಲ್ಲೂ ಒಳ್ಳೆಲ್ಲ ಬಿದ್ದಿದ್ದು. ಏನ್ ಒಳ್ಳೇದು? ಒಂದ್ ಸಣ್ಣ ಒಳ್ಳೆ ಹೊತ್ತು ಅಲ್ಲಿ. ಅದಕ್ಕೇನ್ ಹೆಸರಿಲ್ವಾ? ಹೆಸರು ಗೊತ್ತಿಲ್ಲ, ನಾನ್ ಸಣ್ಣವಳಲ್ಲ, ಅದೇನ್ ಹೆಸರು ಗೊತ್ತಿಲ್ಲ. ಎಲ್ಲ ಮಕ್ಳೆಲ್ಲ ಆಡ್ತಾ ಇದ್ವಿ. ನಾ ಗುಲಾಬಿ ಇದ್ಲು, ವಸಂತ ಇದ್ಲು. ವಸಂತ ಯಾರು? ನಮ್ಮ ಆಚೆ ಬದ್ದಿ ಮನೆಯವಳು. ಇನ್ಯಾರಿದ್ರು?
ತಿಮ್ಮಪ್ಪ ಇದ್ದ ಅಲ್ಲಿ ನಾವೆಲ್ಲ ಆಟ ಆಡ್ತಾ ಇದ್ವಿ. ತನ್ನ ಹೆಸರು, ಮನೆಯವರ ಹೆಸರು, ಊರಿನ ಹೆಸರನ್ನೆಲ್ಲ ಹೇಳಿದ ಲಕ್ಷ್ಮಿಯವರಿಗೆ ತನ್ನ ಹಿಂದಿನ ಕಾಲಮಾನ ಗೊತ್ತಾಗುವುದಿಲ್ಲ. ಅದಕ್ಕೆ ತೀರಾ ಚಿಕ್ಕ ವಯಸ್ಸಿನಲ್ಲೇ ಸತ್ತಿದ್ದು ಕಾರಣವಿರಬಹುದು. ನಿಮ್ ಪಕ್ಕದೂರು ಯಾವ್ದು? ಪಕ್ಕದೂರು ಏರೂರು. ಏರೂರ ಅಲ್ಲಿ ದೊಡ್ಡಮ್ಮ ಇರೋದು. ನಾವು ಏರೂರಲ್ಲಿ ದೊಡ್ಡಮ್ಮ. ನಮ್ಮ ಕರ್ಕೊಂಡು ಹೋದ್ಲು ಅಲ್ಲಿ. ಒಳ್ಳೆ ಇತ್ತಲ್ಲಿ, ನಾವೆಲ್ಲ ಆಟ ಆಡ್ತಕ್ಕಿದ್ವಿ. ಇವರು ಹೇಳುತ್ತಿದ್ದ ಪರಿಸರ, ಬಡತನದ ಪರಿಸ್ಥಿತಿ, ಹೆಸರುಗಳು ಇವನ್ನೆಲ್ಲ ಆಧಾರವಾಗಿಟ್ಟುಕೊಂಡು ನೋಡಿದ್ರೂ ಮಲ್ಲಿ ಹುಟ್ಟಿದ್ದು 100 ವರ್ಷಗಳ ಈಚೆಗೆ ಎನ್ನುವುದು ಅರ್ಥವಾಗುತ್ತದೆ. ಹಬ್ಬ ಎಲ್ಲ ಆದಾಗ ಏನೇನ್ ಮಾಡ್ತಿದ್ರು? ಹಬ್ಬ ಹೇಗೆ ಆಚರಣೆ ಮಾಡ್ತಿದ್ರು? ಹಬ್ಬ ಎಲ್ಲ ನಾವು ದೊಡ್ಡಮ್ಮನ ಮನೆಗೆ ಹೋಗಿ ಮಾಡ್ತಾ ಇದ್ದಿದ್ದು. ಹಬ್ಬದ ದಿವಸ ಮಾತ್ರ ಅನ್ನ ಮಾಡ್ತಾ ಇದ್ದಿದ್ದು ಬೆಂಟಕ್ಕೆ. ಮಿಕ್ಕಿ ದಿವಸ ದೊಡ್ಡಮ್ಮನ ಮನೆಯಲ್ಲಿ ಗಂಜಿ ಎಲ್ಲ ಇರ್ತಾ ಇತ್ತು. ನಿಮ್ ಪಕ್ಕದ ಮನೆ ಯಾವ್ದು? ಪಕ್ಕದ ಮನೆ ಶ್ವೇತಾ ಇದ್ಲು. ನನ್ ಜೊತೆಗೆ ಆಡಕ್ ಬಂದಿದ್ದಾಳ ಅಲ್ಲಿ. ಅವ್ರ ದೊಡ್ಡ ಮನೆನ ಚಿಕ್ಕ ಮನೆನ? ಅವ್ರದ್ದು ಸಣ್ಣದೇಪ್ಪ, ಸಣ್ಣದೇ ಇತ್ತು ಅವ್ರದ್ದು. ಊರು ಬಹಳ ದೊಡ್ಡದೇನು ನಿಮ್ದು? ಆ ಬದಿ ಹೋದ್ರು ದೊಡ್ಡದಿತ್ತು, ಈ ಬದಿ ಸಣ್ಣದೆ. ನಮ್ದೆರಡು ತೋಟದಲ್ಲಿತ್ತು ಮನೆ. ಏನೇನ್ ಆಟ ಗೊತ್ತಿತ್ತು ನಿಂಗೆ ಮಲ್ಲಿ? ಎಲ್ಲ ಆಟ ಆಡ್ತಾ ಇದ್ದೆ ನಾನು. ಅಮ್ಮ ಸೌದೆ ತಗೊಂಡ್ ಬಂದ್ರೆ ಆಡಿಗೆ ಹೋಗಿ ಸೌದೆ ಎಲ್ಲ ತರ್ತಿದ್ದೆ, ಎಲ್ಲ ಕೆಲಸ ಮಾಡ್ತಿದ್ದೆ ನಾನು. ಅಡಿಗೆ ಗಿಡಿಗೆ ಮಾಡ್ತಿದ್ಯಾ? ಇಲ್ಲಪ್ಪ, ಅಮ್ಮ ಗಂಜಿ ಮಾಡ್ತಿದ್ಲು ಅಷ್ಟೇ. ನನ್ಗೆ ಅಡಿಗೆ ಮಾಡ್ಲಿಕ್ಕೆ ಬರಲ್ಲ. ಅದು ಸೌದೆ ಇಡ್ಬೇಕಲ್ಲ, ಸುಟ್ಕೊಂತೀನಿ ಅಂತ ಅಮ್ಮ ಹುಷಾರ್ ಅಂತಿದ್ಲು ನಂಗೆ. ಎಂತ ಬಟ್ಟೆ ಹಾಕೊಳ್ತಿದ್ದೆ ನೀನು? ಸಣ್ಣದು ಫ್ರಾಕ್ ಎಲ್ಲ ಅರ್ಧೋಗಿದೆ ಕಣಿಲಿ. ಬಟ್ಟೆಗಳಿರ್ಲಿಲ್ಲ ಜಾಸ್ತಿ? ಬಟ್ಟೆ ಇಲ್ಲ, ದೊಡ್ಡಮ್ಮ ಕೊಟ್ರೆ ಬಟ್ಟೆ, ಇಲ್ಲಾಂದ್ರೆ ಇಲ್ಲ. ಇನ್ನೆಲ್ಲ ನೀವು ಹುಡುಗರೆಲ್ಲ ಸೇರ್ಕೊಂಡು ಏನೇನು ರಾದಂತ ಮಾಡ್ತಿದ್ರಿ ಊರಲ್ಲಿ? ಇಲ್ಲಪ್ಪ, ಈ ತಿಮ್ಮಪ್ಪ ಇದ್ನಲ್ಲ, ಅವ್ನ್ ಮಾತ್ರ ನನಗ್ ಜೋರ್ ಮಾಡಿ ಹೊಡಿತಿದ್ದ. ಅಂದ್ರೆ ಅವನ್ ಕಂಡ್ರೆ ನಂಗೆ ತುಂಬಾ ಇಷ್ಟ ಇತ್ತು. ಅವ್ನ್ ಏನ್ ನೋಡಿದ್ರು ನಾನ್ ದೊಡ್ಡಮ್ಮನ ಹತ್ರ ಹೇಳ್ತಾನೆ ಇರ್ಲಿಲ್ಲ. ತಿಮ್ಮಪ್ಪ ಗುಲಾಬಿ ಅಂದ್ರೆ ನಂಗೆ ತುಂಬಾ ಇಷ್ಟ. ಇದೆಲ್ಲಕ್ಕಿಂತ ಮುಖ್ಯವಾದದ್ದು ಈ ಜನ್ಮದ ನೀರಿನ ಭಯ. ಇದಕ್ಕೆ ಕಾರಣ ಪೂರ್ವ ಜನ್ಮದ ಮಲ್ಲಿಯ ಬದುಕಿನ ದುರಂತವೂ ಹೌದು. ಅವ್ರು ಯಾವತ್ತೂ ಮಂಗಳೂರು